ಬಹಳ ವರ್ಷಗಳ ಹಿಂದೆ ಶಾಂತಿಪುರ ಎಂಬ ಹಳ್ಳಿಯಲ್ಲಿ ರವಿ ಮತ್ತು ಸುಶೀಲ್ ಎಂಬ ಇಬ್ಬರು ಸಹೋದರರಿದ್ದರು. ತಂದೆ ತಾಯಿ ಇಲ್ಲದ ಆ ಮನೆಯಲ್ಲಿ ಅಣ್ಣ ರವಿ ಮತ್ತು ಆತನ ಪತ್ನಿ ರೇಖಾ ಇಡೀ ಮನೆಯ ಯಜಮಾನಿಕೆಯನ್ನು ನಡೆಸುತ್ತಿದ್ದರು. ತಮ್ಮ ಸುಶೀಲ್ ಮತ್ತು ಆತನ ಪತ್ನಿ ಸುಮಾ ದಿನವಿಡೀ ಕತ್ತೆ ತರಹ ದುಡಿದರು. ಅವರಿಗೆ ಪ್ರೀತಿಯಾಗಲಿ ಹೊಟ್ಟೆ ತುಂಬಾ ಅನ್ನವಾಗಲಿ ಸಿಗುತ್ತಿರಲಿಲ್ಲ. ಒಂದು ದಿನ ಸಂಜೆ ಸುಶೀಲ್ ಮತ್ತು ಸುಮಾ ಇಬ್ಬರು ಹೊಲದಿಂದ ದಣಿದು ಮನೆಗೆ ಬರುತ್ತಾರೆ. ಸುಮಾ, ಇವತ್ತು ಹೊಲದಲ್ಲಿ ಕೆಲಸ ಜಾಸ್ತಿ ಇತ್ತು ಅಲ್ವಾ? ನಿನ್ಗೂ ತುಂಬಾ ಸುಸ್ತಾಗಿರ್ಬೇಕು. ನಡಿ, ಅತ್ತಿಗೆಯನ್ನ ಕೇಳಿ ಸ್ವಲ್ಪ ಗಂಜಿ ಕುಡಿಯೋಣ. ನಿಮ್ ಜೊತೆ ದುಡಿಯೋದಕ್ಕೆ ನನಗ್ ಬೇಸರಿಲ್ಲ ರೀ, ಆದ್ರೆ ಅತ್ತಿಗೆ ನಮ್ಮನ್ನ ನೋಡುವ ಕಣ್ಣು ಸರಿಯಿಲ್ಲ, ಅಷ್ಟೇ ನಂಗೆ ಬೇಸರ. ಅವರು ಅಡುಗೆ ಮನೆಗೆ ಹೋಗುತ್ತಾರೆ. ಅಲ್ಲಿ ರೇಖಾ ಕುಳಿತಿರ್ತಾರೆ. ಅತ್ತಿಗೆ ತುಂಬಾ ಹಸಿವಾಗ್ತಿದೆ. ಹೊಲದಲ್ಲಿ ಇವತ್ತು ಮುಳ್ಳು ಬೇಲಿ ಸರಿ ಮಾಡ್ತಿದ್ವಿ. ಸ್ವಲ್ಪ ಅನ್ನ ಬಡಿಸ್ತೀರಾ? ಅನ್ನನ ಯಾರ್ಗ್ ಬೇಕು ಅನ್ನ? ಹಗಲು ಪೂರ್ತಿ ಹೊಲದಲ್ಲಿ ಕೂತು ಹರಟೆ ಹೊಡೆದು ಬಂದ್ರೆ ಅನ್ನ ತಾನಾಗೆ ಬೆಳೀತಾ. ಇವತ್ತು ಅನ್ನ ಖಾಲಿಯಾಗಿದೆ, ಏನೂ ಇಲ್ಲ. ಅತ್ತಿಗೆ, ನಾವು ಬೆಳಗ್ಗೆಯಿಂದ ಒಂದು ತುತ್ತು ಅನ್ನನೂ ತಿಂದಿಲ್ಲ. ನೀವೇ ಹೇಳಿದ್ರಿ ಅಂತ ಇಡೀ ದಿನ ಹೊಲದಲ್ಲೇ ಇದ್ದು ಕೆಲಸ ಮುಗಿಸಿ ಬಂದಿದ್ವಿ. ಸ್ವಲ್ಪನಾದ್ರೂ ಇರ್ಬೇಕಲ್ಲ. ರೇಖಾ ಕೋಪದಿಂದ ಎದ್ದು ನಿಂತು, ನೋಡು ರವಿ, ನಿನ್ ತಮ್ಮ ಮತ್ ಆತನ ಹೆಂಡತಿ ನಂಗೆದ್ರು ಉತ್ತರ ಕೊಡ್ತಿದ್ದಾರೆ. ಇವರಿಗೆ ಸೊಕ್ಕು ಜಾಸ್ತಿ ಆಗಿದೆ. ರವಿ ಅಲ್ಲಿಗೆ ಕೋಪದಿಂದ ಬರುತ್ತಾನೆ. ಏ ಸುಶೀಲ್, ಏನೋ ಇದು? ನಿನ್ ಹೆಂಡತಿ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ದಿನಾ ಜಗಳನೆ. ನಿನ್ನ ಅತ್ತಿಗೆದುರು ಮಾತಾಡ್ತೀರಾ? ಅಣ್ಣ, ಸುಮಾ ಸುಳ್ಳು ಹೇಳ್ತಿಲ್ಲ. ನಮಗ್ ನಿಜವಾಗಿಯೂ ಹೊಲದಲ್ಲಿ ಇವತ್ತು ತುಂಬಾ ಕೆಲಸ ಇತ್ತು. ಹೊಟ್ಟೆಗೆ ಅನ್ನ ಕೇಳಿದ್ದಷ್ಟೇ ನಮ್ ತಪ್ಪ. ಸಾಕು, ನಿಲ್ಸು. ನಾಳೆಯಿಂದ ನೀವಿಬ್ರು ಹೊಲಕ್ಕೆ ಹೋಗೋದು ಬೇಡ, ಮನೆಯಲ್ಲೂ ಇರೋದು ಬೇಡ. ನಿನ್ನ ಪಾಲಿನ ಆಸ್ತಿ ಬೇಕು ಅಂತ ದಿನಾ ಗೋಗ್ರೈತಿಯಲ್ಲ, ತಗೋ. ಆ ಊರ ಕೊನೆಯಲ್ಲಿರುವ ಒಣಗಿದ ಬಂಜರು ಭೂಮಿ, ಅದನ್ನು ತಗೊಂಡು ಇವತ್ತೇ ಈ ಮನೆಯಿಂದ ತೊಲಗಿ. ಅಣ್ಣಯ್ಯ, ಆ ಬಂಜರು ಭೂಮಿಯಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ. ಅಲ್ಲಿ ನಮ್ಮನ್ನು ಕಳುಹಿಸಿದ್ರೆ ನಾವು ಹೇಗೆ ಬದುಕಬೇಕು? ಹೆಂಗೆ ಬೇಕೋ ಹಂಗೆ ಸಾಯಿರಿ, ನಮ್ ತೊಂದ್ರೆ ಕೊಡ್ಬೇಡಿ, ತೊಲಗಿ ಇಲ್ಲಿಂದ. ಅಣ್ಣ ಮತ್ತು ಅತ್ತಿಗೆಯ ಕ್ರೌರ್ಯ ತಾಳಲಾರದೆ ಸುಶೀಲ್ ಮತ್ತು ಸುಮಾ ಕೇವಲ ಒಂದು ಜೋಡಿ ಬಟ್ಟೆ ಮತ್ತು ತಮ್ಮ ಸ್ವಾಭಿಮಾನವನ್ನು ಮಾತ್ರ ಕೈಯಲ್ಲಿ ಹಿಡಿದು ಆ ಒಣಗಿದ ಜಮೀನಿಗೆ ಬರುತ್ತಾರೆ. ಅಲ್ಲಿ ಒಂದು ಸಣ್ಣ ಗುಡಿಸಲು ಹಾಕಿಕೊಳ್ಳುತ್ತಾರೆ. ಸುನಿಲ್ ನಿರಾಸೆಯದ ತಲೆ ಮೇಲೆ ಕೈ ಹೊತ್ತು ಕುಳಿತಿರ್ತಾನೆ. ಸುಮಾ, ನನ್ನಿಂದ ನಿನಗೆ ಈ ಗತಿ ಬಂತು. ನನ್ನ ಅಣ್ಣನೇ ನನ್ನನ್ನು ಈ ರೀತಿ ಬೀದಿಗೆ ತಳ್ಳುತ್ತಾನೆ ಅಂದುಕೊಂಡಿರ್ಲಿಲ್ಲ. ಸುಮಾ ಆತನ ಕೈ ಹಿಡಿದು ಧೈರ್ಯ ತುಂಬುತ್ತಾ, ನೀವು ಧೃತಿಗೆಡಬೇಡಿರಿ. ನಮಗೆ ಕೈಕಾಲು ಗಟ್ಟಿಯಾಗಿದೆ, ಪ್ರಾಮಾಣಿಕತೆ ಇದೆ. ಆ ದೇವರಿದ್ದಾನೆ. ಈ ಬಂಜರು ಭೂಮಿಯನ್ನೇ ನಾವು ಕಷ್ಟಪಟ್ಟು ಹದ ಮಾಡೋಣ. ನಾವಿಬ್ಬರು ಜೊತೆಯಾಗಿ ದುಡಿಯೋಣ. ಸುಮಾಲ ಮಾತಿನಿಂದ ಸುಶೀಲ್ನಲ್ಲಿ ಹೊಸ ಆಸೆ ಚಿಗುರುತ್ತದೆ. ಇಬ್ಬರು ಹಗಲಿರುಳು ಎನ್ನದೆ ಆ ಕಲ್ಲು ಭೂಮಿಯನ್ನು ಅಗೆಯಲು ಪ್ರಾರಂಭಿಸುತ್ತಾರೆ. ಇದನ್ನು ನೋಡಿ ದಾರಿಯಲ್ಲಿ ಹೋಗುತ್ತಿದ್ದ ಊರಿನ ಹಿರಿಯರಾದ ಶಿವಪ್ಪ ಅಲ್ಲಿಗೆ ಬರುತ್ತಾರೆ. ಸುಶೀಲ್, ಸುಮಾ, ಏನಮ್ಮ ಇದು? ಈ ಕಲ್ಲು ಭೂಮಿಯಲ್ಲಿ ನೀರು ಸಿಗಲ್ಲ, ಬೆಳೆಯೂ ಬರಲ್ಲ. ನಿಮ್ಮ ಅಣ್ಣ ನಿಮಗೆ ದ್ರೋಹ ಮಾಡಿದ್ದಾನೆ. ಹೌದು ಶಿವಪ್ಪ ತಾತ, ಆದರೆ ಕಷ್ಟಪಟ್ಟು ದುಡಿಯುವ ಕೈಗಳನ್ನು ಆ ದೇವರು ಕೈಬಿಡಲ್ಲ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಪ್ರಾಮಾಣಿಕತೆ ನನಗೆ ಗೊತ್ತು ಮಕ್ಕಳೇ. ಇಲ್ನೋಡಿ, ಪಕ್ಕದೂರಿನ ದೊಡ್ಡ ಸಾಹುಕಾರರಾದ ಧರ್ಮರಾಜ ಶೆಟ್ಟರು ತುಂಬಾ ಒಳ್ಳೆಯವರು. ಅವರಿಗೆ ತಮ್ಮ ತೋಟ ಕಾಯುವುದಕ್ಕೆ ಮತ್ತು ಹಸುಗಳನ್ನು ನೋಡಿಕೊಳ್ಳಲು ನಂಬಿಕಸ್ಥ ದಂಪತಿಗಳ ಅಗತ್ಯವಿದೆ. ನೀವು ಅಲ್ಲಿಗೆ ಹೋಗಿ ಕೆಲಸ ಕೇಳಿ, ಅವರು ಖಂಡಿತ ಸಹಾಯ ಮಾಡ್ತಾರೆ. ತುಂಬಾ ಧನ್ಯವಾದಗಳು ತಾತ. ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ದಾರಿ ತೋರಿಸಿದ್ದೀರಿ. ಇಬ್ಬರೂ ಸಾಹುಕಾರರ ಬಳಿ ಹೋಗುತ್ತಾರೆ. ಸುಶೀಲ್ ಮತ್ತು ಸುಮಾ ಧರ್ಮರಾಜ ಮನೆಗೆ ತಲುಪ್ತಾರೆ. ಧರ್ಮರಾಜ ತುಂಬಾ ಶ್ರೀಮಂತರಾಗಿದ್ದರೂ ಅವರಿಗೆ ಮಕ್ಕಳಿರಲಿಲ್ಲ. ತಮಗೊಬ್ಬ ನಂಬಿಕಸ್ಥ ಉತ್ತರಾಧಿಕಾರಿ ಬೇಕು ಎಂದು ಅವರು ಕಾಯುತ್ತಿದ್ದರು. ಬನ್ನಿ ಮಕ್ಕಳೇ, ಶಿವಪ್ಪ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿ ಕಳುಹಿಸಿದ್ದಾರೆ. ನಿಮ್ಮ ಅಣ್ಣ ನಿಮಗೆ ಮಾಡಿದ ಅನ್ಯಾಯದ ಬಗ್ಗೆ ಕೇಳಿ ಬೇಸರವಾಯಿತು. ಇಂದಿನಿಂದ ನೀವಿಬ್ಬರೂ ನನ್ನ ತೋಟ ಮತ್ತು ಗೋಶಾಲೆಯನ್ನು ನೋಡಿಕೊಳ್ಳಬೇಕು. ನಿಮಗೆ ಇರಲು ಮನೆ, 3 ಹೊತ್ತು ಊಟ ಮತ್ತು ತಿಂಗಳಿಗೆ ಉತ್ತಮ ಸಂಬಳ ಕೊಡುತ್ತೇನೆ.
ನಿಮ್ಮ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ ಸಾಹುಕಾರರೇ. ದಿನಗಳು ಉರುಳಿದವು. ಸುಶೀಲ್ ಗೋಶಾಲೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಸುಮಾ ತೋಟದ ಕೆಲಸಗಳನ್ನು ಮತ್ತು ಸಾಹುಕಾರರ ಮನೆಯ ಸ್ವಚ್ಛತೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಅವರ ಪ್ರಾಮಾಣಿಕತೆ ಮತ್ತು ದಯಾಗುಣ ಸಾಹುಕಾರರಿಗೆ ತುಂಬಾ ಇಷ್ಟವಾಯಿತು. ಆದರೆ ಸಾಹುಕಾರರು ಅವರ ನಿಷ್ಠೆಯನ್ನು ಪರೀಕ್ಷಿಸಲು ಒಂದು ಉಪಾಯ ಮಾಡಿದರು. ಒಂದು ದಿನ ರಾತ್ರಿ ಸಾಹುಕಾರರು ಸುಶೀಲ್ ಇರುತ್ತಿದ್ದ ಕೋಣೆಯ ಮೂಲೆಯಲ್ಲಿ ಚಿನ್ನದ ನಾಣ್ಯಗಳು ತುಂಬಿದ್ದ ಒಂದು ಸಣ್ಣ ಚೀಲವನ್ನು ಯಾರಿಗೂ ತಿಳಿಯದಂತೆ ಇಟ್ಟು ಬರುತ್ತಾರೆ. ಮರುದಿನ ಬೆಳಗ್ಗೆ ಸುಮಾ ಕೋಣೆಯನ್ನು ಗುಡಿಸುವಾಗ ಆ ಚೀಲ ಸಿಗುತ್ತದೆ. ರೀ, ಇಲ್ಲೋಡಿ, ಈ ಚೀಲದಲ್ಲಿ ಎಷ್ಟು ಚಿನ್ನದ ನಾಣ್ಯಗಳಿವೆ. ಇದು ನಮ್ಮ ಕೋಣೆಗೆ ಹೇಗೆ ಬಂತು? ಸುಮಾ, ಇದು ಖಂಡಿತ ಸಾಹುಕಾರರದ್ದೇ ಇರಬೇಕು. ನಿನ್ನೆ ಅವರು ಇಲ್ಲಿಗೆ ಬಂದಾಗ ಮರೆತು ಬಿಟ್ಟು ಹೋಗಿರಬಹುದು. ಹೌದು ರೀ, ನಮಗೆ ಕಷ್ಟ ಇರಬಹುದು, ಆದರೆ ಪರರ ಧನ ನಮಗೆ ವಿಷಕ್ಕೆ ಸಮಾನ. ಇದನ್ನು ತಕ್ಷಣ ಸಾಹುಕಾರರಿಗೆ ಒಪ್ಪಿಸಿಬಿಡೋಣ. ಇಬ್ಬರೂ ಸಾಹುಕಾರರ ಬಳಿ ಹೋಗುತ್ತಾರೆ. ಸಾಹುಕಾರರೇ, ಇಲ್ನೋಡಿ, ಇವತ್ತು ಬೆಳಗ್ಗೆ ನಮ್ಮ ಕೋಣೆಯಲ್ಲಿ ಈ ಚಿನ್ನದ ನಾಣ್ಯಗಳ ಚೀಲ ಸಿಕ್ಕಿತು. ಇದು ನಿಮ್ದೇ ಇರಬೇಕು. ದಯವಿಟ್ಟು ತಗೊಳ್ಳಿ. ಧರ್ಮರಾಜ ಸಾಹುಕಾರ ಮನಸ್ಸಿನಲ್ಲಿ ಸಂತೋಷ ಪಡ್ತಾ ಹೊರಗೆ ಗಂಭೀರವಾಗಿ, ಸುಶೀಲ್, ಆ ಕೋಣೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ನೀವೇ ಅದನ್ನು ಇಟ್ಟುಕೊಳ್ಳಬಹುದಿತ್ತಲ್ಲ. ಯಾರಿಗೂ ತಿಳಿಯುತ್ತಿರಲಿಲ್ಲ. ಸಾಹುಕಾರರೇ, ನಮ್ಮ ತಂದೆ ತಾಯಿ ನಮಗೆ ಕಷ್ಟಪಟ್ಟು ಬದುಕುವುದನ್ನು ಕಲಿಸಿದ್ದಾರೆಯೇ ಹೊರತು ಕಳ್ಳತನ ಮಾಡುವುದನ್ನಲ್ಲ. ಅಧರ್ಮದಿಂದ ಗಳಿಸಿದ ಹಣ ನಮಗೆ ಬೇಡ. ಮಕ್ಕಳೇ, ನಿಮ್ಮ ಪ್ರಾಮಾಣಿಕತೆಯೇ ನನಗೆ ಬೇಕಾಗಿದ್ದ ಪರೀಕ್ಷೆ. ಈ ಚೀಲವನ್ನು ನಾನೇ ಬೇಕಂತಲೇ ಅಲ್ಲಿಟ್ಟಿದ್ದೆ. ನನಗೆ ಆಸ್ತಿ ಇದೆ, ಅಂತಸ್ತಿದೆ, ಆದರೆ ನನ್ನನ್ನು ನೋಡಿಕೊಳ್ಳಲು ಪ್ರಾಮಾಣಿಕರಾದ ಮಕ್ಕಳಿಲ್ಲ. ಇಂದಿನಿಂದ ನೀವಿಬ್ಬರೇ ನನ್ನ ಮಕ್ಕಳು ಮತ್ತು ಈ ಇಡೀ ಆಸ್ತಿಗೆ ನೀವೇ ಉತ್ತರಾಧಿಕಾರಿಗಳು. ಸಾಹುಕಾರರೇ, ಇದೇನು ಹೇಳ್ತಿದ್ದೀರೀರ? ನಾವು ಕೇವಲ ಕೆಲಸಗಾರರು. ಇಲ್ಲ ಸುಶೀಲ್, ಗುಣಕ್ಕೆ ಮತ್ಸರವಿರಬಾರದು. ಇಂದಿನಿಂದ ನೀನು ಬಡವನಲ್ಲ, ಈ ಊರಿನ ದೊಡ್ಡ ಕೋಟ್ಯಧಿಪತಿ. ಧರ್ಮರಾಜ ಶೆಟ್ಟರ ಆಶೀರ್ವಾದದಿಂದ ಸುಶೀಲ್ ಮತ್ತು ಸುಮಾ ಕೋಟ್ಯಧಿಪತಿಗಳಾಗುತ್ತಾರೆ. ಸುಶೀಲ್ ತನ್ನ ಹಳೆಯ ಊರಿಗೆ ಬಂದು ಅಣ್ಣ ತನಗೆ ಕೊಟ್ಟಿದ್ದ ಆ ಒಣ ಬಂಜರು ಭೂಮಿಯಲ್ಲೇ ಒಂದು ಬೃಹತ್ ಬಂಗಲೆಯನ್ನ ಕಟ್ಟಿಸಲು ಪ್ರಾರಂಭಿಸುತ್ತಾನೆ ಮತ್ತು ಆ ಭೂಮಿಯನ್ನ ತಂತ್ರಜ್ಞಾನ ಬಳಸಿ ಹಸಿರು ತೋಟವನ್ನಾಗಿ ಮಾಡುತ್ತಾನೆ. ಇತ್ತ ಕಡೆ ಅಣ್ಣ ರವಿ ಮತ್ತು ಅತ್ತಿಗೆ ರೇಖಾ ತಮ್ಮ ದುರಾಸೆಯಿಂದಾಗಿ ವ್ಯಾಪಾರದಲ್ಲಿ ಮೋಸ ಹೋಗಿ ಇದ್ದ ಜಮೀನನ್ನು ಮಾರಿ ಭಿಕ್ಷುಕರಂತಾಗಿರುತ್ತಾರೆ. ಒಂದು ದಿನ ಹಸಿವಿನಿಂದ ಬಳಲುತ್ತಾ ಅವರು ಸುಶೀಲ್ ಕಟ್ಟಿಸುತ್ತಿರುವ ಬಂಗಲೆಯ ದಾರಿಯಲ್ಲಿ ಬರುತ್ತಾರೆ. ರೇಖಾ, ನೋಡು, ಈ ಬಂಜರು ಭೂಮಿಯಲ್ಲಿ ಯಾರೋ ಇಷ್ಟೊಂದು ದೊಡ್ಡ ಬಂಗಲೆ ಕಟ್ಟಿಸ್ತಿದ್ದಾರೆ. ಯಾರಿರ್ಬೋದು ಈ ಶ್ರೀಮಂತರು? ಯಾರೋ ಪುಣ್ಯವಂತರಿರ್ಬೇಕು ರೀ. ನಮಗೆ ಯಾರಾದ್ರೂ ಒಂದು ತುತ್ತು ಅನ್ನ ಕೊಟ್ರೆ ಸಾಕು. ಅಲ್ಲಿಗೆ ಹೊಸ ಕಾರಿನಲ್ಲಿ ಸುಶೀಲ್ ಮತ್ತು ಸುಮಾ ಶ್ರೀಮಂತ ಉಡುಪುಗಳನ್ನು ಧರಿಸಿ ಬರುತ್ತಾರೆ. ಸುಶೀಲ್, ಸುಮಾ, ನೀವಾ ಇದು? ಇಷ್ಟೊಂದು ದೊಡ್ಡ ಕಾರು, ಈ ಬಂಗಲೆ ನಿಮ್ದಾ? ಹೌದಣ್ಣ, ನೀವು ನಮಗೆ ಕೊಟ್ಟ ಆ ಒಣಗಿದ ಬಂಜರು ಭೂಮಿಯಲ್ಲೇ ನಾವು ಇಂದು ಈ ಸಾಮ್ರಾಜ್ಯ ಕಟ್ಟಿದ್ದೇವೆ. ನಮ್ಮ ಪ್ರಾಮಾಣಿಕತೆಗೆ ಆ ದೇವರು ಕೊಟ್ಟ ವರ ಇದು. ತಮ್ಮ, ನನ್ನನ್ನು ಕ್ಷಮಿಸಿಬಿಡು. ದುರಾಸೆಯಿಂದ ನಿನ್ನನ್ನು ಮನೆಯಿಂದ ಹೊರಹಾಕಿದೆ. ಇವತ್ತು ನಮಗೆ ಇರಲು ಮನೆಯೂ ಇಲ್ಲ, ತಿನ್ನಲು ಅನ್ನವೂ ಇಲ್ಲ. ನಾವು ಮಾಡಿದ ಪಾಪಕ್ಕೆ ನಮಗೆ ಶಿಕ್ಷೆಯಾಗಿದೆ. ಸುಮಾ, ನನ್ನನ್ನು ಕ್ಷಮಿಸಮ್ಮ. ನಿನ್ನನ್ನು ತುಂಬಾ ಕಾಡಿಸಿದೆ. ಇವತ್ತು ನಮ್ಗೆ ನಿನ್ನ ತಾಳ್ಮೆಯ ಬೆಲೆ ತಿಳಿಯಿತು. ಸುಮಾ ಅತ್ತಿಗೆ, ಅಣ್ಣಯ್ಯ, ಕಣ್ಣೀರ್ ಹಾಕ್ಬೇಡಿ. ನಾವು ನಿಮ್ಮೇಲೆ ಎಂದಿಗೂ ಕೋಪ ಮಾಡ್ಕೊಂಡಿಲ್ಲ. ನೀವು ಅಂದು ನಮ್ಮನ್ನು ಮನೆಯಿಂದ ಹೊರ ಹಾಕದಿದ್ದರೆ ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯುತ್ತಿರ್ಲಿಲ್ಲ. ನಮ್ಮ ಪಾಲಿಗೆ ಅದು ಶಿಕ್ಷೆಯಲ್ಲ, ಆಶೀರ್ವಾದ ಎಂದು ಭಾವಿಸಿದ್ದೇವೆ. ನೀವು ನಮ್ಮವರೇ. ಬನ್ನಿ, ನಮ್ಮ ಜೊತೆಯೇ ಇರಿ. ಸುಶೀಲ್ ಮತ್ತು ಸುಮಾ ಅವರ ದೊಡ್ಡ ಗುಣವನ್ನು ಕಂಡು ರವಿ ಮತ್ತು ರೇಖಾ ತಮ್ಮ ತಪ್ಪನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ಅಂದಿನಿಂದ ಎಲ್ಲರೂ ಒಂದಾಗಿ ಸಂತೋಷದಿಂದ ಬಾಳುತ್ತಾರೆ. ಕಥೆಯ ಮುಖ್ಯ ನೀತಿ: ಪ್ರಾಮಾಣಿಕತೆ ಮತ್ತು ತಾಳ್ಮೆ ಎಂದಿಗೂ ಸೋಲುವುದಿಲ್ಲ. ದುರಾಸೆ ಮತ್ತು ಅಹಂಕಾರ
ಮನುಷ್ಯನನ್ನು ವಿನಾಶದ ಹಾದಿಗೆ ತಳ್ಳಿದರೆ, ಕಠಿಣ ಪರಿಶ್ರಮ ಹಾಗೂ ಒಳ್ಳೆಯ ಗುಣಗಳು ಮನುಷ್ಯನನ್ನು ಅತ್ಯುನ್ನತ ಸ್ಥಾನಕ್ಕೆ ತಲುಪಿಸುತ್ತವೆ. ಕರ್ಮದ ಫಲ ಎಲ್ಲರಿಗೂ ಸಿಕ್ಕೇ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಜೊತೆಗೆ ಇರಿ. ಧನ್ಯವಾದಗಳು.